ಕೆಲವೊಂದು ವಿಚಾರಗಳನ್ನು ಜನಸಾಮಾನ್ಯರೆಲ್ಲ ಮಾತನಾಡ್ತಾರೆ, ಆದರೆ ದೊಡ್ಡವರು ಯಾಕೆ ಮಾತಾಡಲ್ಲ ಅಂತ ಪ್ರಶ್ನೆಗಳಿರುತ್ತೆ. ಆದರೆ ಇವತ್ತು ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ಆ ವಿಚಾರದಲ್ಲಿ. 2-3 ವಿಚಾರಗಳಿದೆ, ಬಹಳ ಚೆನ್ನಾಗಿದೆ ಅದು. GBA ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧ ಕೃಷ್ಣ ಬೈರೇಗೌಡರು ಕೆಂಡ ಕಾರಿದ್ದಾರೆ. ನಾಯಿಗಳ ಸಂತಾನದ ಬಗ್ಗೆ ಮಾಹಿತಿ ಅಧಿಕಾರಿಗಳು ಕೊಟ್ಟಿಲ್ಲ, ನಾನೇನು ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದೀನಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂತಾನ ಹರಣ ಮಾಡಿದರೆ ನಾಯಿಗಳ ಸಂಖ್ಯೆ ಯಾಕ್ರಿ ಹೆಚ್ಚಾಯಿತು? ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ? ಅಧಿಕಾರಿಗಳಿಗೆ ನೇರ ಪ್ರಶ್ನೆಯನ್ನು ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ. ಅಂಕಿಅಂಶ ಇಲ್ಲದೆ ಸಭೆಗೆ ನೀವು ಬಂದ್ರಲ್ಲ, ನೀವು ಯಾರ್ಯಾರು ಬಂದಿದ್ದೀರ ಅಂಕಿಅಂಶಗಳು ಇಲ್ಲದೇನೆ ಅವ್ರನ್ನ ಅಮಾನತು ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಈಗ ನಾವು ಸುಮಾರು 15-20 ವರ್ಷದ ಹಿಂದೆನೆ ಯಾವುದು ಕೂಡ ಬೀದಿ ನಾಯಿಯನ್ನ ನಾವು ಹತ್ಯೆ ಮಾಡುವಾಗಿಲ್ಲ ಅನ್ನುವಂಥ ತೀರ್ಮಾನವನ್ನ BMP ಇದ್ದಾಗಲೇ ಮಾಡಿದ್ದಾರೆ. ನಿಮ್ಮ ರೆಕಾರ್ಡ್ ಪ್ರಕಾರ ಎಷ್ಟು ಇಲ್ಲಿವರೆಗೂ ನಾಯಿಗಳಿಗೆ ನೀವು ಅವುಗಳ ಸಂತಾನ ಹರಣ ಚಿಕಿತ್ಸೆಯನ್ನ ಮಾಡಿದ್ದೀರಿ? ನೀವು ದಾಖಲೆಯಲ್ಲಿ ಹೇಳುವಷ್ಟು ಸಂತಾನ ಹರಣ ಚಿಕಿತ್ಸೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೀದಿ ನಾಯಿಗಳ ಸಂಖ್ಯೆ ಎಷ್ಟಿರ್ಬೇಕಾಗಿತ್ತು ಬ್ಯಾಂಗ್ಳೂರಲ್ಲಿ? ವಾಸ್ತವದಲ್ಲಿ ಎಷ್ಟಿದೆ? ಹಿಂದೆ ಎಷ್ಟೆಷ್ಟು ವರ್ಷಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಬೀದಿ ನಾಯಿಗಳ ಗಣತಿಯನ್ನ ಮಾಡಿದ್ದೇವೆ, ಸೆನ್ಸಸ್ ಮಾಡಿದ್ದೇವೆ? ನೀವು ಎಷ್ಟು ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಅದು ನೀವು ನಿಜವಾಗೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್, ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು? ದುಡ್ಡು ಎಷ್ಟು ಖರ್ಚಾಗಿದೆ, ಎಷ್ಟಿಗೆ ನೀವು ಸಂತಾನಹರಣ ಮಾಡಿದ್ದೀರಿ ಅಂತ ಲೆಕ್ಕ ಕೊಟ್ಟಿದ್ದೀರಿ. ಹಾಗಿದ್ರೆ ಈ ಬೀದಿ ನಾಯಿಗಳ ಸಂಖ್ಯೆ ಇವತ್ತಿಗೂ ಇಷ್ಟೇ ಆಗಿದೆ. ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಏನಂತ ಬಂದಿದ್ದೀರಿ? ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಹೊರಗಡೆ ಕಳಿಸ್ಬೇಕಾ ನಿಮ್ಗೆ? ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಒಂದು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು. ರಿಲೀವ್ ಹಿಮ್ ಫ್ರಮ್ ಹಿಯರ್. ಐ ಡೋಂಟ್ ವಾಂಟ್ ಯು ಟು ಕಂಟಿನ್ಯೂ. ಪ್ಲೀಸ್ ರಿಲೀವ್. ಈ ರೀತಿ ಬಿಸಿ ಮುಟ್ಸಕ್ಕೆ ಶುರು ಮಾಡಿಬಿಟ್ರೆ ಸರಿಯಾಗಿರುತ್ತೆ. ಬಿಸಿ ಮುಟ್ಸುವಂಥ ಕೆಲಸವನ್ನು ಮಾಡಬೇಕಾಗಿದ್ದಿತ್ತು. ಬಿಸಿ ಮುಟ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆವಾಗ ಅಧಿಕಾರಿಗಳು ಕೆಲಸ ಮಾಡ್ತಿರಲಿಲ್ಲ. ಅಂದರೆ ಸರ್ಕಾರ ದುಡ್ಡು ಬಂತು, ಅದ್ರ ಜೊತೆ ನಾವು ಕೆಲಸ ಮಾಡಿದ್ವಿ ಅಂತ ಹಾಕಿ ಹೋಗ್ತಾರೆ. ಅವ್ರು ಕೇಳ್ತಿರೋದು ಕರೆಕ್ಟಾಗಿದೆ. ಸಂತಾನಹರಣ ಚಿಕಿತ್ಸೆಯನ್ನು ಮಾಡೋದಾಗಿದ್ದಿದ್ರೆ ಕಳೆದ 10-15 ವರ್ಷಗಳಿಂದ ಎಲ್ಲೂ ಹೋಯ್ತ್ರಪ್ಪ. ಹಾಗಿದ್ದಾಗ ನಾಯಿಗಳ ಸಂಖ್ಯೆನೂ ಜಾಸ್ತಿ ಯಾಕಾಯಿತು? ಸಂತಾನಹರಣ ಮಾಡಿದ್ಮೇಲೆ ನಾಯಿಗಳ ಸಂಖ್ಯೆ ಕಡಿಮೆ ಆಗಬೇಕಲ್ವ ಬೀದಿ ನಾಯಿಗಳದ್ದು? ಯಾಕಾಗಿಲ್ಲ? ಇನ್ನು ಗಿಡ ನೆಡುವ ವಿಚಾರ, ಇದು ಅಂತೂ ಇನ್ನೂ ಚೆನ್ನಾಗಿದೆ. ಗಿಡ ನೆಡುವ ನೆಪದಲ್ಲಿ ಗುಣಿ ತೋಡೋದ್ರಲ್ಲೂ ಲೂಟಿ ಹೊಡೆದ್ರ ಅಧಿಕಾರಿಗಳು. ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ಗಿಡ ನೆಡೋ ಕಾರ್ಯಕ್ರಮ ನಾನು ಹುಟ್ಟೋಕ್ಕಿಂತ ಮುಂಚಿನಿಂದಲೂ ಕೂಡ ಇದೆ. ಗುಣಿ ತೋಡುವ ಕಾಸನ್ನು ಕೊಳ್ಳೆ ಹೊಡೆದಿದ್ದೀರಾ ಅಂತ ಸಚಿವರು ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲೂ ಹಂಗೆ ಅಷ್ಟು ಸಸಿ ನೆಟ್ವಿ, ಇಷ್ಟು ಸಸಿ ನೆಟ್ವಿ ಅಂತ ಹೇಳಿ. ಆದರೆ ಗಿಡಗಳೇ ಇರೋದಿಲ್ಲ. ಲೆಕ್ಕ ಮಾತ್ರ ಲಕ್ಷಾಂತರ ಕೋಟಿಗಟ್ಟಲೆ ಗಿಡಗಳು. ಕಾರ್ಯಕ್ರಮವನ್ನು ಕೂಡ ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. BMPಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? BBMP ಇಂದ BMP ಆಯ್ತು, BBMP ಇಂದ ಈಗ GBA ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು. ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಪ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಪ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ. ಒಂದು ಟ್ರೀ ಪ್ಲಾಂಟಿಂಗ್ಗೆ ನೀವು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಗಿಡ ನೆಡುವ ಕಾರ್ಯಕ್ರಮ, ಮರ ಬೆಳೆಸೋದು ಬಂದ್ರೆ
ಅದರಲ್ಲೂ ಕೂಡ ಅವರು ನಾನು 2008ರಿಂದ ಎಷ್ಟು ಗಿಡ ನೆಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಒಂದು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು ಅಂದಾಜು 20 ಲಕ್ಷ ಗಿಡ ನೆಟ್ಟಿದ್ದಾರೆ. ಆಯಿತು, ಇದರಲ್ಲಿ ಟ್ರೀ ಸೆನ್ಸಸ್ ಆಗಿದೆಯಲ್ಲ, ಟ್ರೀ ಸೆನ್ಸಸ್ ಪ್ರಕಾರ ಎಷ್ಟು ಗಿಡ ಇದ್ದಾವೆ ಅಂತ ಕೇಳಿದೆ. ಅವರು ಹೇಳ್ತಾರೆ ಟ್ರೀ ಸೆನ್ಸಸ್ಸು 85% ಕಂಪ್ಲೀಟ್ ಆಗಿದೆ. ಆ 85% ಡೇಟಾನ ಇಟ್ಕೊಂಡು ನಾವು ಒಟ್ಟು ಬ್ಯಾಂಗ್ಳೂರಿನಲ್ಲಿ